ನಮಸ್ಕಾರ. ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮಕ್ಕೆ ಸ್ವಾಗತ. ದಿನದ ಬೆಳವಣಿಗೆಗಳನ್ನ ವಿಶ್ಲೇಷಣೆ ಜೊತೆಗೆ ಮುಂದಿಡುವ ವಿಶೇಷ ಕಾರ್ಯಕ್ರಮ ಇದು. ಧರ್ಮಸ್ಥಳ ಪ್ರಕರಣದಲ್ಲಿ ಇವತ್ತಿನ ಬೆಳವಣಿಗೆ ಏನೇನಾಗಿದೆ ಅನ್ನೋದನ್ನ ನೋಡೋದಾದ್ರೆ, ಎಸ್ಐಟಿ ಕಚೇರಿಯಲ್ಲಿ ದೂರುದಾರ ಚಿನ್ನಯ್ಯ ಇದ್ದಾನೆ. ಆತನ ವಿರುದ್ಧವೇ ಪ್ರಕರಣ ದಾಖಲಾಗಿದೆ. A1 ಆರೋಪಿ ಆಗಿದ್ದಾನೆ. ಅದರ ತನಿಖೆಯನ್ನ ಎಸ್ಐಟಿ ಮುಂದುವರೆಸಿದೆ. ಇವತ್ತು ಆತನಿಗೆ ವಸತಿ ವ್ಯವಸ್ಥೆಯನ್ನ ಕಲ್ಪಿಸಿದ ಕಾರಣಕ್ಕಾಗಿ ತಿಮರೋಡಿ ಅವರನ್ನ ವಿಚಾರಣೆಗೆ ಎಸ್ಐಟಿ ಕರೆಸಿಕೊಂಡಿತ್ತು. ಎಸ್ಐಟಿ ನೋಟಿಸ್ ಅನ್ನ ಸ್ವೀಕರಿಸಿದಂತ ತಿಮರೋಡಿ ಅವರು ಇವತ್ತು ವಿಚಾರಣೆಗೆ ಹಾಜರಾಗಿದ್ರು. ಅದರ ಜೊತೆಯಲ್ಲಿ ಗಿರೀಶ್ ಮಟ್ಟಣ್ಣನವರು ಕೂಡ ವಿಚಾರಣೆಗೆ ಹಾಜರಾಗಿದ್ರು. ಅವರಿಬ್ಬರ ವಿಚಾರಣೆಯನ್ನ ಸುದೀರ್ಘವಾಗಿ ಮಾಡಲಾಗಿದೆ. ಮತ್ತೊಂದು ಕಡೆಯಲ್ಲಿ ತಮ್ಮ ಮಗಳು ಕಾಣೆಯಾಗಿದ್ದಾರೆ ಅಂತ ಈ ಪ್ರಕರಣದಲ್ಲಿ ಮುನ್ನೆಲೆಗೆ ಬಂದಿದ್ದ ಸುಜಾತ ಭಟ್ ವಿಚಾರಣೆ ಕೂಡ ಎಸ್ಐಟಿಯಿಂದ ಮುಂದುವರೆದಿದೆ. ಬೇರೆ ಬೇರೆ ಆಯಾಮದಲ್ಲಿ ತನಿಖೆಗಳು ಮುಂದುವರಿತಾ ಇದೆ. ಮೂಲಗಳನ್ನ ಆಧರಿಸಿ ಹೇಳೋದಾದ್ರೆ, ಎಸ್ಐಟಿ ಹಿಂದೆ ಉಗ್ರಪ್ಪನವರ ವರದಿ ಮತ್ತು ಕಾಣೆಯಾದವರು ಹಾಗೇನೆ ಅಲ್ಲಿ ಅಸಹಜವಾಗಿ ಮೃತಪಟ್ಟವರು, ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಅಲ್ಲಿರುವಂತಹ ದಾಖಲೆಗಳು ಮತ್ತು ಆ ದಾಖಲೆಗಳು ಫೋರ್ಜರಿ ಆಗಿರೋದು ಎಲ್ಲದರ ವಿವರವನ್ನ ಸಂಪೂರ್ಣವಾಗಿ ಕಲೆ ಹಾಕಿದೆ ಮತ್ತು ಆ ಆಯಾಮದಲ್ಲಿ ತನಿಖೆಯನ್ನ ಕೈಗೆತ್ತಿಕೊಳ್ತಾ ಇದೆ. ಇನ್ನೊಂದ್ ಕಡೆಯಲ್ಲಿ FSL ವರದಿ ಕೂಡ ಅದರ ಕೈ ಸೇರಬೇಕಿದೆ. ಕೆಲವು ವರದಿಗಳು ಇನ್ನೂ ಕೂಡ ಕೈ ಸೇರಿಲ್ಲ. ಅದನ್ನು ಆಧರಿಸಿ ತನಿಖೆಯನ್ನ ಮುಂದುವರಿಸ್ತಾ ಇದೆ. ಆದ್ರೆ ಇಲ್ಲಿಗೆ ಪ್ರಕರಣ ಮುಗಿದಿಲ್ಲ. ಪ್ರಕರಣ ಮುಗಿದು ಹೋಗಿದೆ ಅಂತ ರಾಜಕೀಯ ಪಕ್ಷದ ನಾಯಕರುಗಳು, ಸ್ವತಃ ಆಡಳಿತ ಪಕ್ಷದ ನಾಯಕರು, ವಿರೋಧ ಪಕ್ಷದವರು, ಮುಖ್ಯವಾಹಿನಿ ಮಾಧ್ಯಮಗಳು ಈಗಾಗಲೇ ಶರ ಬರದಾಗಿದೆ, ಪ್ರಕರಣ ಮುಗಿದು ಹೋಗಿದೆ ಅನ್ನೋ ರೀತಿಯಲ್ಲಿ. ಆದ್ರೆ ಪ್ರಕರಣ ಈಗಷ್ಟೇ ಆರಂಭ ಆಗಿದೆ ಅನ್ನೋದು SIT ತನಿಖೆಯಿಂದ ಬಹಿರಂಗ ಆಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ SIT ತನಿಖೆ ಭಾಗವಾಗಿ ಏನು ಅದು ಮಾಹಿತಿಯನ್ನ ಹೊರಗಡೆ ಬಿಟ್ಟು ಕೊಡ್ತಾ ಇಲ್ಲ. ಆದ್ರೆ ಬೇರೆ ಬೇರೆ ಆಯಾಮದಲ್ಲಿ ಬೇರೆ ಬೇರೆ ತಂಡಗಳು ಕೆಲಸವನ್ನ ಮಾಡ್ತಿದ್ದೇವೆ ಅನ್ನೋದು ನಮಗೆ ಸಿಗ್ತಿರುವಂತ ಮಾಹಿತಿ. ಇವತ್ತೇನೆಲ್ಲ ಬೆಳವಣಿಗೆ ಆಗಿದೆ ಮತ್ತು ಆತನ ಹೇಳಿಕೆಗಳೇನಾದ್ರೂ ದಾಖಲಾಗಿದೆಯಾ, ಈ ಎಲ್ಲ ವಿಚಾರಗಳನ್ನ ಇವತ್ತು ನಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ನಮ್ಮ ಪ್ರತಿನಿಧಿ ಶಿಬಿ ಧರ್ಮಸ್ಥಳ ನೇರ ಸಂಪರ್ಕದಲ್ಲಿದ್ದಾರೆ. ಶಿಬಿ, ನಮಸ್ತೆ. ಶಿಬಿ, ಇವತ್ತಿನ ಬೆಳವಣಿಗೆ ಏನೇನಾಗಿದೆ? ಒಂದ್ ಹಂತಕ್ಕೆ ಗಿರೀಶ್ ಮಟ್ಟಣ್ಣನವರ ಅರೆಸ್ಟೇ ಆಗೋದ್ರು ಅಂತ ಸುದ್ದಿ ಬರ್ತಾ ಇತ್ತು, ತಿಮರೋಡಿ ಕಾಣೆಯಾಗಿದ್ದಾರೆ ಅಂತ ಸುದ್ದಿ ಬರ್ತಾ ಇತ್ತು. ಆದ್ರೆ ಅದೆಲ್ಲವೂ ಸುಳ್ಳು ಅನ್ನೋದು ಸಂಜೆ ಬೆಳಗ್ಗೆ ಸೂರ್ಯ ಉದಯ ಆಗ್ತಿದ್ದಂತೆ ಇವೆಲ್ಲವೂ ಶುರುವಾಯ್ತು. ಸಂಜೆ ಸೂರ್ಯ ಮುಳುಗ್ತಾ ಇದ್ದಂತೆ ಇವೆಲ್ಲ ಸುಳ್ಳು ಅನ್ನೋದು ಬಯಲಾಯ್ತು. ಒಂದು 10 ಗಂಟೆ ಸಂದರ್ಭದಲ್ಲಿ ಏನು ಇವತ್ತಿನ ಡೆವಲಪ್ಮೆಂಟ್ಸ್ ಮಾಹಿತಿ ಇದೆ ತಮ್ಮ ಬಳಿ? ಇವತ್ತಿನ ಅತ್ಯಂತ ದೊಡ್ಡ ಬೆಳವಣಿಗೆ ಏನಂದ್ರೆ, ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಗಿರೀಶ್ ಮಟ್ಟಣ್ಣನವರವರು SIT ಕಚೇರಿಗೆ ಹಾಗೂ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬಂದು ಹೋಗಿದ್ದಾರೆ ಎಂಬುದು. ಅಂದ್ರೆ ಕಳೆದ 2-3 ದಿನಗಳಿಂದ ಯಾವಾಗ ಚಿನ್ನಯ್ಯನ ಬಂಧನವಾಗಿದೆ, ಅದಾದ ಬಳಿಕ ಮಹೇಶ್ ಶೆಟ್ಟಿ ಮನೆಯಲ್ಲಿ ರೈಡ್ ಆಗಿ ಆತನ ವಸ್ತುಗಳನ್ನು ಮಹಜರು ಮಾಡುವ ಕಾರ್ಯವನ್ನು ಮಾಡಿದ್ದರು. ಇದಾದ ಬಳಿಕ ಮಹೇಶ್ ಶೆಟ್ಟಿಯನ್ನು ಬಂಧಿಸುತ್ತಾರೆ, ಮಟ್ಟಣ್ಣವರನ್ನು ಬಂಧಿಸುತ್ತಾರೆ ಎಂಬ ವದಂತಿಗಳು ಎಲ್ಲೆಡೆ ಹರಿದಾಡಲಾರಂಭಿಸಿತು ಮತ್ತು ಅವರು ನಾಪತ್ತೆಯಾಗಿದ್ದಾರೆ ಎಂಬ ವದಂತಿಗಳು ಕೂಡ ಹರಿದಾಡ್ತಾ ಇತ್ತು. ಆದ್ರೆ ನಿನ್ನೆ ಗಣೇಶೋತ್ಸವ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ಅವರು ಗಣೇಶೋತ್ಸವದಲ್ಲಿ ಭಾಗವಹಿಸಿದ ವಿಡಿಯೋ ಕೂಡ ವೈರಲ್ ಆಗಿತ್ತು. ಇದಾದ ಬಳಿಕ ಇದೀಗ ಇವತ್ತು ಇಬ್ಬರು ಹೋರಾಟದ ಪ್ರಮುಖ ಮುಖಂಡರುಗಳು ಇಬ್ಬರು ಕೂಡ SIT ಕಚೇರಿಗೆ ಆಗಮಿಸಿ ಹಿಂತಿರುಗಿದ್ದಾರೆ. ಇದರಿಂದಾಗಿ ಅವರ ವಿರುದ್ಧ ಯಾವುದೇ ಪ್ರಕರಣಗಳು ದಾಖಲಾಗಿಲ್ಲ, ಅವರನ್ನು ಬಂಧಿಸುವ ಸಾಧ್ಯತೆಗಳಿಲ್ಲ ಎಂಬುದು ಸ್ಪಷ್ಟವಾಗಿದೆ. ಇದು ತನಿಖೆ ಮಟ್ಟಿನಲ್ಲಿ ಅತ್ಯಂತ ಮಹತ್ವದ ಒಂದು ಬೆಳವಣಿಗೆ ಅಂತ ಹೇಳ್ಬಹುದು. SIT ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಸ್ಕೊಂಡಿದ್ದ ಅಥವಾ ಅವರೇ ವಿಚಾರಣೆಗೆ? ಯಾಕೆಂದ್ರೆ ಹಿಂದೆ ಮಟ್ಟಣ್ಣ ಅವರು ಹೇಳ್ತಿದ್ರು, ಒಂದೇ ಆಯಾಮದಲ್ಲಿ ಹೋಗ್ತಾ ಇದೆ, ನಮ್ಮನ್ನ ತನಿಖೆ ಕರಿಬೇಕು, ನಮ್ಮ ಹತ್ರ ಮಾಹಿತಿಗಳಿದೆ, ನಾವು ಮಾತಾಡ್ತೀವಿ, ನಮ್ಮ ಅಭಿಪ್ರಾಯ ಹಂಚ್ಕೊಳ್ತೀವಿ, ನಮ್ಮ ಹತ್ರ ಕೆಲವು ಮಾಹಿತಿಗಳಿದೆ, ಅದನ್ನು ಕೂಡ SIT ಕೊಡ್ತೀವಿ ಅಂತ ಅವ್ರು ಸ್ವಇಚ್ಛೆಯಿಂದ ಹೋಗಿದ್ದಾರೆ ಅಥವಾ ನೋಟಿಸ್ ಕೊಟ್ಟು ಈ ಪ್ರಕರಣಕ್ಕೆ ಪೂರಕವಾಗಿ ಅವರಿಗೆ ನೋಟಿಸ್ ಕೊಟ್ಟು SIT ಕರೆಸ್ಕೊಂಡಿದ್ದ? ಶಿಬಿ, SIT ಇಂದ ನೋಟಿಸ್ ಯಾವುದು ಬಂದಿಲ್ಲ ಎಂಬುದು ನಮಗೆ ಲಭಿಸುತ್ತಿರುವಂತಹ ಮಾಹಿತಿ. ಗಿರೀಶ್ ಮಟ್ಟಣ್ಣನವರು SIT ಕಚೇರಿಯಿಂದ ಹಿಂತಿರುಗಿ ಬಂದಾಗ ಹೇಳಿರುವಂತದ್ದು, ತಾನು ಈ ಪ್ರಕರಣದ ಬಗ್ಗೆ ಹಲವು ಮಾಹಿತಿಗಳನ್ನು ನೀಡುವುದಾಗಿ SITಗೆ ಪತ್ರ ಬರೆದಿದ್ದೆ. ಈ ಹಿನ್ನೆಲೆಯಲ್ಲಿ SIT ಅವರು ಬರಲಿಕ್ಕೆ ಹೇಳಿದ್ರು. ಆದ್ದರಿಂದ ಹೋಗಿ ತನ್ನ ಬಳಿ ಇರುವ ಎಲ್ಲ ದಾಖಲೆಗಳನ್ನು SIT ಮುಂದೆ ಹಾಜರುಪಡಿಸಿರುವುದಾಗಿ ಅವರು ತಿಳಿಸಿದ್ದಾರೆ. ಅದೇ ರೀತಿ ಮಹೇಶ್ ಶೆಟ್ಟಿ ಅವರಿಗೆ ಕೂಡ ಯಾವುದೇ ರೀತಿಯ ನೋಟಿಸ್ ಅನ್ನು SIT ಜಾರಿ ಮಾಡಲಿಲ್ಲ ಎಂಬುದು ನಮಗೆ ತಿಳಿದು ಬರುತ್ತಿರುವಂತಹ ಮಾಹಿತಿ. ಮಹೇಶ್ ಶೆಟ್ಟಿ ಅವರು ಕೂಡ ಹಲವು ಮಾಹಿತಿಗಳನ್ನು SIT ಯೊಂದಿಗೆ ಹಂಚಿಕೊಂಡಿದ್ದಾರೆ ಎಂಬುದು ತಿಳಿದು ಬರ್ತಾ ಇದೆ. ಓಕೆ ಶಿಬಿ, ಈಗ ಮುಖ್ಯವಾಹಿನಿ ಮಾಧ್ಯಮಗಳಲ್ಲಿ ದೂರುದಾರ ಚಿನ್ನಯ್ಯ ಆತ ಹಣ ತಗೊಂಡಿದ್ದ ಮತ್ತು ಈ ಬುರುಡೆ ಗ್ಯಾಂಗ್ ಕ್ರೌಡ್ ಫಂಡಿಂಗ್ ಮಾಡಿತ್ತು, ಆ ಹಣವನ್ನ ಕ್ಯಾಶ್ ರೂಪದಲ್ಲಿ ಆತನಿಗೆ ಕೊಟ್ಟಿತ್ತು, ಈ ತರದೆಲ್ಲ ಸುದ್ದಿಗಳು ಹರಿದಾಡ್ತಾ ಇದೆ. ಅಂದ್ರೆ ಇದು ಸುಳ್ಳು ಸುದ್ದಿನ? ಈ ಸುಳ್ಳು ಸುದ್ದಿನೇ ಆದ್ರೆ SIT ಅದಕ್ಕೊಂದು ಬ್ರೇಕ್ ಹಾಕ್ಬೇಕಲ್ಲ. ಯಾಕೆಂದ್ರೆ ಒಂದು ಪ್ರಕರಣ ತನಿಖೆಯಲ್ಲಿದೆ. ಈ ತನಿಖಾ ಹಂತದಲ್ಲಿ ಒಂದು ಅದರ ಮೂಲಗಳಿಂದ ಮಾಹಿತಿ ಸೋರಿಕೆ ಆಗಿರ್ಬೇಕು, ಇಲ್ಲ ಅಂತಂದ್ರೆ ಈ ತರದ್ದು ಸುಳ್ಳು ಸುದ್ದಿ ಆಗಿರ್ಬೇಕು. ಅದನ್ನ ನಿಲ್ಸೋದಕ್ಕೆ SIT ಏನಾದ್ರೂ ಮಾಡ್ಬೇಕು. ಈ ಬಗ್ಗೆ ಏನಾದ್ರೂ ಮಾಹಿತಿಗಳಿದ್ಯಾ ತಮ್ಗೆ? ಹೇಗೆ ಈ ವಿಚಾರದಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾದ್ದು, SIT ಯಾವುದೇ ಮಾಹಿತಿಯನ್ನು ಅಧಿಕೃತವಾಗಿ ಇಲ್ಲಿಯೂ ನೀಡುವುದಿಲ್ಲ. ಇದೆಲ್ಲವೂ ಹೊರಗಡೆಯಿಂದ ಬರ್ತಿರುವಂತಹ ಕಪಕಲ್ಪಿತವಾದ ಮಾಹಿತಿಗಳು, ಸುದ್ದಿಗಳು ಆಗಿವೆ. ಈ ಹಿಂದೆ ಇವತ್ತು ಬೆಳಿಗ್ಗೆನೆ ಒಂದು ದೊಡ್ಡ ಸುದ್ದಿ ಹರಿದಾಡಿತ್ತು, ಗಿರೀಶ್ ಮಟ್ಟಣ್ಣವರು ಈಗ ಬಂಧನ ಆಗ್ತಾರೆ ಅಂತ. ಅಂದ್ರೆ ಇದು ಯಾವುದು SIT ಮೂಲದಿಂದ ಬರುವ ಮಾಹಿತಿ ಅಲ್ಲ ಎಂಬುದು ಇದನ್ನು ಗಮನಿಸಿದಾಗಲೇ ನಮಗೆ ಸ್ಪಷ್ಟ ಆಗ್ತದೆ. ಯಾಕಂದ್ರೆ
ಇದಾದ ಬಳಿಕ ಕೆಲವೇ ಹೊತ್ತಿನಲ್ಲಿ ಮಹೇಶ್ ಶೆಟ್ಟಿ ಅವರು SIT ಕಚೇರಿಗೆ ಬರ್ತಾರೆ, ಗಿರೀಶ್ ಪಟ್ನಾಯಕ್ ಅವರು SIT ಕಚೇರಿಗೆ ಬರ್ತಾರೆ. ಅದೇ ರೀತಿ ಸುಜಾತಾ ಭಟ್ ಬಂಧನವಾಯಿತು ಎಂಬ ವದಂತಿ ಕೂಡ ಹರಿದಾಡಿತು. ಆದ್ರೆ ಅವರ ಬಂಧನ ಕೂಡ ಆಗ್ಲಿಲ್ಲ. ಅಂದ್ರೆ ಇದೆಲ್ಲವೂ ಕೂಡ ಹೊರಗಡೆಯಿಂದ ಬರುತ್ತಿರುವಂತಹ ಸುದ್ದಿಗಳು. ಇದು ಯಾವುದು SIT ಮೂಲದಿಂದ ಬರುತ್ತಿರುವ ಸುದ್ದಿಗಳಲ್ಲ ಎಂಬುದು ನಮಗೆ ಲಭಿಸುತ್ತಿರುವಂತಹ ಮಾಹಿತಿ. SIT ತನ್ನ ತನಿಖೆಯ ಕಾರ್ಯವನ್ನು ಮಾತ್ರ ಮಾಡ್ತಾ ಇದೆ. ಆರಂಭದಲ್ಲಿಯೇ SIT ತಂಡದವರು ಸ್ಪಷ್ಟಪಡಿಸಿದ್ರು, ಯಾವುದೇ ಮಾಹಿತಿಗಳನ್ನು ಹೊರಗೆ ನೀಡುವುದಿಲ್ಲ, ಬಹಿರಂಗಪಡಿಸುವುದಿಲ್ಲ ಎಂಬುದನ್ನು ಸ್ಪಷ್ಟವಾಗಿ ಹೇಳಿದ್ರು. ಆ ಮೃತದೇಹಗಳ ಹುಡುಕಾಟ ನಡೆಯುತ್ತಿದ್ದ ಸಂದರ್ಭದಲ್ಲಿ ಕೂಡ ಯಾವುದೇ ಒಂದು ಖಚಿತ ಮಾಹಿತಿಗಳನ್ನು SIT ತಂಡ ಎಲ್ಲಿಯೂ ಹೊರಗಾಕಿರಲಿಲ್ಲ. ಅಲ್ಲಿಯೇ ಕಾದು ಕುಳಿತು ಅದನ್ನು ಗಮನಿಸಿ ವರದಿ ಮಾಡಬೇಕಾದ ಕಾರ್ಯವನ್ನು ಪತ್ರಕರ್ತರು ಮಾಡ್ತಾ ಇದ್ರು. ಇದೀಗ ಕೂಡ ಅದೇ ರೀತಿಯನ್ನು SIT ತಂಡ ಮುಂದುವರಿಸ್ತಾ ಇದೆ. ಅವರು ತಮ್ಮ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ, ಯಾವುದೇ ಮಾಹಿತಿಗಳನ್ನು ಹೊರ ಹಾಕ್ತಾ ಇಲ್ಲ. ಈಗ ವಕೀಲ ಜಗದೀಶ್ ಕೂಡ ಇವತ್ತು ಬೆಳ್ತಂಗಡಿ ಠಾಣೆಗೆ ಹಾಜರಾಗಿದ್ರು ಅಂತ ಅಂದುಕೊಳ್ತೀನಿ. ಅವರ ವಿಚಾರಣೆ ಏನಾಯ್ತು, ಈ ಬಗ್ಗೆ ಏನ್ ಅಪ್ಡೇಟ್ಸ್ ಇದೆ ಶಿಬಿ? ವಕೀಲ ಜಗದೀಶ್ ಅವರ ವಿರುದ್ಧ ಬೆಳ್ತಂಗಡಿ ಠಾಣೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿದ ಬಗ್ಗೆ ಪ್ರಕರಣ ದಾಖಲಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಅವರಿಗೆ ವಿಚಾರಣೆಗೆ ನೋಟಿಸ್ ನೀಡಲಾಗಿತ್ತು. ಅವರು ಇವತ್ತು ಬೆಳ್ತಂಗಡಿ ಠಾಣೆಗೆ ಹಾಜರಾಗಿ ಇನ್ಸ್ಪೆಕ್ಟರ್ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಅವರ ವಿಚಾರಣೆ ನಡೀತಾ ಇದೆ. ಮತ್ತೊಂದೆಡೆಯಿಂದ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಕೂಡ ಇಂದು ಬೆಳ್ತಂಗಡಿ ಠಾಣೆಗೆ ಹಾಜರಾಗಿ ವಿಚಾರಣೆ ಎದುರಿಸಿದ್ದಾರೆ. ಅವರು ಬ್ರಹ್ಮಾವರ ಪೊಲೀಸರು ಕರ್ತವ್ಯಕ್ಕೆ ಅಡ್ಡಿ ಪ್ರಕರಣವನ್ನು ಅವರ ವಿರುದ್ಧ ದಾಖಲಿಸಿದ್ದರು. ಈ ಪ್ರಕರಣದ ಬಗ್ಗೆ ಹಾಜರಾಗುವಂತೆ ನೋಟಿಸ್ ನೀಡಿದ್ರು. ಅವರು ಕೂಡ ಇವತ್ತು ಹಾಜರಾಗಿ ಬೆಳ್ತಂಗಡಿ ಠಾಣೆಗೆ ಹಾಜರಾಗಿ ಮಾಹಿತಿಯನ್ನು ಕೊಡುವ ಕಾರ್ಯವನ್ನು ಮಾಡಿದ್ದಾರೆ. ಅಂದ್ರೆ ಒಂದು ಕಡೆಯಲ್ಲಿ SIT ತನಿಖೆಗೂ ಇವರು ಹಾಜರಾಗ್ತಿದ್ದಾರೆ, ಇನ್ನೊಂದು ಕಡೆಯಲ್ಲಿ ಈ ಹೋರಾಟಗಾರರೆಲ್ಲರೂ ಪೊಲೀಸ್ ವಿಚಾರಣೆಗೂ ಕೂಡ ಹಾಜರಾಗ್ತಿದ್ದಾರೆ. ಎಲ್ಲಾ ಕಡೆ ವಿಚಾರಣೆಯಲ್ಲಿ ಈ ನಾಯಕರುಗಳು ಬ್ಯುಸಿ ಇದ್ದಾರೆ. ಹೌದು, ಅವರು ಎಲ್ಲ ವಿಚಾರಣೆಗಳಿಗೂ ಕರೆದಾಗ ಎಲ್ಲ ಹಾಜರಾಗ್ತಾ ಇದ್ದಾರೆ. ಇದರ ನಡುವೆ ಬ್ರಹ್ಮಾವರ ಪೊಲೀಸರು ಮಹೇಶ್ ಶೆಟ್ಟಿಯನ್ನು ಬಂಧಿಸಿದ್ರು. ಆದ್ರೆ ಒಟ್ಟಾರೆಯಾಗಿ ಇವರು ಯಾರು ಪೊಲೀಸರಿಂದ ದೂರ ಇರುವ ಹಾಗೆ ಕಾಣ್ತಾ ಇಲ್ಲ. ಪೊಲೀಸ್ ಠಾಣೆಗೆ ಆಗಾಗ್ಲೇ ಬಂದು ಹೋಗ್ತಾ ಇದ್ದಾರೆ. ಜಯಂತ್ ಟಿ ಅವರು 2 ದಿನಗಳ ಹಿಂದೆ ಬಂದಿದ್ರು. ಹೀಗೆ ಪ್ರತಿಯೊಬ್ಬ ಮುಖಂಡರುಗಳು ಕೂಡ ಪ್ರತಿನಿತ್ಯವೆಂಬಂತೆ ಪೊಲೀಸ್ ಠಾಣೆಗೆ ಆಗಮಿಸ್ತಾ ಇದ್ದಾರೆ. ಅಂದ್ರೆ ಈಗ ಬರ್ತಿರುವ ಮಾಹಿತಿ, ಹರಡ್ತಿರುವ ಸುದ್ದಿ ಮತ್ತು ನಿರೂಪಣೆಗಿಂತ ವಿಭಿನ್ನವಾದ ಚಿತ್ರಣ SIT ತನಿಖೆ ಮತ್ತು ಅಲ್ಲಿ ಇದೆಯಾ ಹೇಗೆ ಅಂತ ಶಿಬಿ? SIT ನಾನು ನಿನ್ನೆ ಹೇಳಿದ ಹಾಗೆ ಈಗಾಗಲೇ ಪ್ರಮುಖವಾಗಿ ಗಮನ ಹರಿಸ್ತಾ ಇರುವಂತದ್ದು ಅವರಿಗೆ ಲಭಿಸಿರುವಂತಹ ಹಲವು ಮಾಹಿತಿಗಳು. ಅಂದ್ರೆ ಅಧಿಕೃತವಾಗಿ ದಾಖಲಾಗಿ ಸಿಕ್ಕಿರುವಂತಹ ಮಾಹಿತಿಗಳು. ಏನು ಸಾಕ್ಷಿ ದೂರುದಾರ ಹೇಳಿದ್ದಾನೆ, ಈ ಮಾಹಿತಿಗಿಂತಲೂ ಹೆಚ್ಚಾಗಿ ಈಗ ಅವರಿಗೆ ಪ್ರಾಮುಖ್ಯತೆ ಬಂದಿರುವಂತದ್ದು ಅವರಿಗೆ ಗ್ರಾಮ ಪಂಚಾಯತ್ನಿಂದ ಇರ್ಬೋದು, ಪೊಲೀಸ್ ಠಾಣೆಯಿಂದ ಇರ್ಬೋದು, ಅಥವಾ ನ್ಯಾಯಾಲಯದಿಂದ ಇರ್ಬೋದು, ಅವರು ಪಡ್ಕೊಂಡಿರುವಂತಹ ಮಾಹಿತಿಗಳು. ಇದರಲ್ಲಿ ಮುಖ್ಯವಾಗಿ ಈ ಹಿಂದೆ ಉಗ್ರಪ್ಪ ಸಮಿತಿ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 400ಕ್ಕೂ ಹೆಚ್ಚು ಮಹಿಳೆಯರ ನಾಪತ್ತೆ ಎಂಬ ಒಂದು ವರದಿಯನ್ನು ಕೂಡ ನೀಡಿತ್ತು. ಈ ವರದಿಯನ್ನು ಕೂಡ ಇದೀಗ SIT ತಂಡ ಕೈಗೆ ಪಡೆದುಕೊಂಡಿದೆ ಎಂಬ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅದೇ ರೀತಿ ಧರ್ಮಸ್ಥಳ ಗ್ರಾಮ ಪಂಚಾಯತಿನಿಂದ ಪಡೆದುಕೊಂಡಿರುವಂತಹ ಮಾಹಿತಿ. ಇವತ್ತು ಮಠಣ್ಣನವರ್ ಅವರು ಹಲವು ಪ್ರಮುಖ ವಿಚಾರಗಳನ್ನು ಮುಂದಿಟ್ಟಿದ್ರು. ಅಂದ್ರೆ ಅವರು ಹೇಳುವಾಗ ಹಲವೊಂದು ಅನಾಥ ಶವಗಳನ್ನು, ಅಂದ್ರೆ ಕೊಲೆಯಾಗಿದ್ದಂತಹ ಅನಾಥ ಶವಗಳನ್ನು ವಿಲೆ ಮಾಡುವಾಗ, ಅದನ್ನು ದಫನ ಮಾಡುವಾಗ ಕಾನೂನುಗಳನ್ನು ಸಮರ್ಪಕವಾಗಿ ಪಾಲಿಸಿಲ್ಲ ಎಂಬ ವಿಚಾರವನ್ನು ಅವರು ನೇರವಾಗಿ ಹೇಳ್ತಾ ಇದ್ರು. ಈ ವಿಚಾರಗಳು SIT ಮುಂದೆ, ಈ ಎಲ್ಲ ಮಾಹಿತಿಗಳು ಈಗಾಗಲೇ SIT ಮುಂದೆ ಇದೆ. ಇದನ್ನು SIT ಗಂಭೀರವಾಗಿ ಪರಿಗಣಿಸ್ತದೆ ಎಂಬುದು ನನಗೆ ಅನಿಸುತ್ತಿರುವಂತಹ ವಿಚಾರ. ಈ ನಿಟ್ಟಿನಲ್ಲಿ SIT ತಂಡದ ತನಿಖೆ ಕೂಡ ನಡೀತಾ ಇರಬಹುದು ಅನಿಸ್ತದೆ. ಆದ್ರೆ ಅದು ಹೊರಗಡೆ ಯಾವುದು ನಮಗೆ ಕಾಣ್ಲಿಕ್ಕಿಲ್ಲ. ಅವರು ಮಾಹಿತಿಗಳನ್ನು ಕಲೆ ಹಾಕುವ ಮತ್ತು ಸಂಗ್ರಹಿಸುವ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದನ್ನು ಚಿನ್ನಯ್ಯನೊಂದಿಗೆ ವಿಚಾರಣೆ ಅಂತ ಹೇಳಿದ್ರೆ ಈಗ ನಡೀತಿರುವಂತಹದ್ದು ಈ ವಿಚಾರಗಳೇ ಆಗಿರಬಹುದು. ಯಾಕಂದ್ರೆ ಈ ಮಾಹಿತಿಗಳು ಮತ್ತು ಇವ ಹೇಳುವ ವಿಚಾರಗಳು ತಾಳೆ ಆಗ್ತದೆ ಎಂಬುದನ್ನು ಪರಿಶೀಲಿಸುವ ಕಾರ್ಯವನ್ನು ಕೂಡ SIT ತಂಡ ಮಾಡುತ್ತಿದೆ ಅಂತ ಅನಿಸ್ತಾ ಇದೆ. ಶಿಬಿ, ಇನ್ನೊಂದು ಕಡೆಯಲ್ಲಿ ಇವತ್ತು ಸಾಮಾಜಿಕ ಮಾಧ್ಯಮದಲ್ಲಿ ಕೆಲವು ಧರ್ಮಸ್ಥಳದ ಗ್ರಾಮ ಪಂಚಾಯತ್ ವಶದಲ್ಲಿದ್ದ ಕೆಲವು ದಾಖಲೆಗಳು ಇದೆ. ಅದನ್ನ ಫೋರ್ಜರಿ ಮಾಡಿದ್ದಾರೆ, ಸುಳ್ಳು ಹೇಳಿದ್ದಾರೆ, ಈ ತರದ ದಾಖಲೆಗಳನ್ನ ನೋಡಿದೆ ಬೇರೆ ಬೇರೆ ಕಡೆಯಲ್ಲಿ. ಏನ್ ದಾಖಲೆಗಳಿದ್ದು, ಅಲ್ಲಿ ಫೋರ್ಜರಿ ಅಂಶಗಳಿದ್ಯಾ? ಈ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ಶಿಬಿ? ಅಲ್ಲಿಂದ ಪಡೆದಿರುವಂತಹ ಬಹುತೇಕ ಮಾಹಿತಿಗಳು ಯಾವುದಂದ್ರೆ ಮೃತದೇಹಗಳನ್ನು ಹೂತು ಹಾಕಿರುವ ವಿಚಾರಗಳಿಗೆ ಸಂಬಂಧಿಸಿದಂತೆ ಸುಮಾರು 3 ದಶಕದಲ್ಲಿ ಸುಮಾರು 270ಕ್ಕೂ ಹೆಚ್ಚು ಮೃತದೇಹಗಳನ್ನು, ಅನಾಥ ಶವಗಳನ್ನು ಹೂತು ಹಾಕಿರುವ ಬಗ್ಗೆ ದಾಖಲೆಗಳನ್ನು ಗ್ರಾಮ ಪಂಚಾಯತಿನಿಂದ ಮಾಹಿತಿ ಹಕ್ಕಿನಲ್ಲಿ ಪಡೆದುಕೊಂಡಿದ್ದಾರೆ. ಅದರಲ್ಲಿ ಈಗ ಕೇಳಿ ಬಂದಿರುವಂತಹ ಕೆಲವು ಆರೋಪಗಳೇನೆಂದ್ರೆ ಅದರಲ್ಲಿ ಸಹಿ ಮಾಡಿರುವವರೇ ಬೇರೆ, ಹಣ ಪಡೆದಿರುವವರೇ ಬೇರೆ, ನಕಲಿ ಸಹಿಗಳು ಬಂದಿದೆ, ಒಂದೇ ದಿನ ಹಲವು ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ, ಹೀಗೆ ಹಲವು ಆರೋಪಗಳು ಕೇಳಿ ಬರ್ತಾ ಇದೆ. ಈ ಬಗ್ಗೆ ಹಲವು ವಿಚಾರಗಳ ಬಗ್ಗೆ ಮಾಜಿ PDO ಹಾಗೂ ಈಗಿನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಂದ ಕೂಡ SIT ತಂಡ ಮಾಹಿತಿಗಳನ್ನು ಪಡೆದುಕೊಂಡಿದೆ ಎಂಬುದು ಮಾಹಿತಿಗಳು ಲಭಿಸ್ತಾ ಇದೆ. ಅಂದ್ರೆ ಅವರಿಂದ ಈ ವಿಚಾರಗಳ ಬಗ್ಗೆ, ಅವರು ನೀಡಿರುವ ಮಾಹಿತಿಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಪಡೆದುಕೊಳ್ಳುವ ಕಾರ್ಯವನ್ನು ಕೂಡ SIT ತಂಡ ಮಾಡ್ತಾ ಇದೆ. ಶಿಬಿ, ಅದ್ರ ಜೊತೆಗೆ ಚಿನ್ನಯ್ಯನ ಸಹೋದರ ಮತ್ತು ಆತನ ಪುತ್ರನನ್ನು ವಿಚಾರಣೆಗೆ SIT ಅಧಿಕಾರಿಗಳು ಕರೆಸಿದ್ದಾರೆ ಅಂತ ಆತ ಸಂದರ್ಶನ ಒಂದರಲ್ಲಿ ಹೇಳ್ತಾನೆ, ನಾನೊಬ್ಬನೇ ಇದನ್ನ ಮಾಡಿಲ್ಲ, ನನ್ನ
ಬಾಬಾ, ನನ್ನ ಸಹೋದರ ಮತ್ತು ಇನ್ನೊಂದು ಹೆಸರನ್ನು ಕೂಡ ಹೇಳಿದ್ದ. ಅವರೆಲ್ಲರನ್ನ ಈ ಕಾರಣಕ್ಕಾಗಿ ವಿಚಾರಣೆಗೆ ಕರೆಸಲಾಗ್ತಾ ಇದೆಯಾ? ಈ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ SIT ಕಡೆಯಿಂದ ಶಿಬಿ? ಅವರನ್ನು ಈತ ಹೇಳಿರುವ ಹೆಸರುಗಳಲ್ಲಿ ಇರುವ ವ್ಯಕ್ತಿಗಳನ್ನು ಈ ಹಿಂದೆ ಆರಂಭದಲ್ಲಿಯೇ SIT ತಂಡ ಕರೆಸಿ ಅವರಿಂದ ಎಲ್ಲ ಮಾಹಿತಿಗಳನ್ನು ಪಡ್ಕೊಂಡಿದೆ. ಮಾಹಿತಿ ಪಡ್ಕೊಳ್ಳುವ ಕಾರ್ಯವನ್ನು ಮಾಡಿದೆ. ಯಾವುದೇ ವಿಚಾರಣೆ ನಡೆದಿಲ್ಲ. ಅವರನ್ನು ಪ್ರತಿಯೊಬ್ಬರನ್ನು ಕರೆದು ಅವರಿಂದ ಈ ವಿಚಾರಗಳ ಬಗ್ಗೆ, ಚಿನ್ನ ಹೇಳ್ತಿರುವಂತಹ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳುವ ಕಾರ್ಯವನ್ನು SIT ತಂಡ ನಡೆಸಿದೆ. ಅವರ ವಿಚಾರಣೆ ಅಂತ ಅವರನ್ನು ವಶಕ್ಕೆ ಪಡೆಯುವುದು ಅಂತಹ ಯಾವುದೇ ಕಾರ್ಯಗಳು ನಡೆದಿಲ್ಲ. ಆದ್ರೆ ಮಾಹಿತಿ ಪಡ್ಕೊಂಡಿದ್ದಾರೆ. ಓಕೆ, ಇನ್ನು ಆತನ ಎರಡನೇ ಪತ್ನಿ ತಮಿಳುನಾಡಿನಲ್ಲಿದ್ದಾರೆ. ಎಲ್ಲಾ ಮಾಧ್ಯಮಗಳು ಸತ್ಯಶೋಧನೆ ಹೆಸರಲ್ಲಿ ಅವರನ್ನ ಮಾತಾಡಿಸಿದಾವೆ. SIT ತಂಡ ಅವರನ್ನ ಭೇಟಿಯಾಗುವ, ಅಂದ್ರೆ ವಿಚಾರಣೆ ನಡೆಸೋದಕ್ಕೆ ಅಲ್ಲಿನ ಪೊಲೀಸ್ ಅನುಮತಿ ಬೇಕು ಅಂತ ಅನ್ಸುತ್ತೆ. ಅವರ ಅಲ್ಲಿನ ನಿವಾಸಿ ಆಗಿದ್ರೆ. ಅದ್ರ ಬಗ್ಗೆ ನನ್ಗೆ ಅಷ್ಟು ಮಾಹಿತಿ ಇಲ್ಲ. ಈ ಬಗ್ಗೆ ಏನಾದ್ರು ಮಾಹಿತಿಗಳಿದೆಯಾ ಶಿಬಿ ತಮ್ಗೆ? ಇಲ್ಲ, ಅವರನ್ನು ಈವರೆಗೂ ವಿಚಾರಣೆಗೆ ಕರೆದಿರುವ ಬಗ್ಗೆ ಯಾವುದೇ ಮಾಹಿತಿಗಳು ನಮಗೆ ಲಭ್ಯವಾಗಿಲ್ಲ. ಇವರು ಅಂದ್ರೆ ಈತ ಹೇಳುತ್ತಿರುವ ಹೇಳಿಕೆಗಳಲ್ಲಿ ಎಲ್ಲೂ ಆಕೆಯ ಹೆಸರು ಬರ್ತಾ ಇಲ್ಲ. ಆದ್ರೆ ಈಕೆ ಚಿನ್ನನೊಂದಿಗೆ ಈ ಮಹೇಶೆಟ್ಟಿ ಮನೆಗೆ ಬಂದಿದ್ರು ಎಂಬ ಮಾಹಿತಿಗಳು ಎಲ್ಲ ಹೊರಗಡೆ ಬರ್ತಾ ಇದೆ. ಸಾಮಾಜಿಕ ಜಾಲತಾಣಗಳ ಮೂಲಕ ಹರಿದಾಡ್ತಾ ಇದೆ. ಇವರಿಬ್ಬರು ಜೊತೆಗೆ ಬಂದು ಈ ಮಾಹಿತಿಯನ್ನು, ಹೇಳಿಕೆಯನ್ನು ನೀಡಿದ್ರು ಎಂಬ ಮಾಹಿತಿಗಳು ಹರಿದಾಡ್ತಾ ಇದೆ. ಅವರನ್ನು SIT ಯಾವುದೇ ಈವರೆಗೆ ಕರೆಸಿಲ್ಲ. ಓಕೆ, ನಾನು ಈಗ ಉಗ್ರಪ್ಪ ವರದಿಯನ್ನು ಆಧರಿಸಿ SIT ತನಿಖೆ ನಡೆಸೋದೇ ಆದ್ರೆ ಕಾಲಮಿತಿಯಲ್ಲಂತೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸಮಯ ಹೆಚ್ಚು ತೆಗೆದುಕೊಳ್ಳಬಹುದಾ? ಮತ್ತು FSL ವರದಿ ಏನಾದ್ರೂ ಕೈ ಸೇರಿದ್ಯಾ? ಈ ಬಗ್ಗೆ ಏನಾದ್ರೂ ಮಾಹಿತಿಗಳಿದೆಯಾ ಶಿಬಿ ತಮ್ಗೆ? ಅಂದ್ರೆ ಉಗ್ರಪ್ಪ ವರದಿಯಲ್ಲಿ ಸುಮಾರು 400ಕ್ಕೂ ಹೆಚ್ಚು ಮಹಿಳೆಯರ, ಮಕ್ಕಳ ನಾಪತ್ತೆಯ ಬಗೆಗಿನ ಮಾಹಿತಿಗಳಿವೆ. ಅದೇ ರೀತಿ ಧರ್ಮಸ್ಥಳ ಗ್ರಾಮ ಪಂಚಾಯತಿಯಿಂದ ಪಡೆದಂತಹ ಮಾಹಿತಿಯಲ್ಲಿ 270ಕ್ಕೂ ಹೆಚ್ಚು ಅನಾಥ ಶವಗಳ ಬಗೆಗಿನ ಮಾಹಿತಿ ಇದೆ. ಇದೆಲ್ಲವೂ ಟ್ಯಾಲಿ ಆಗ್ತದೆ ಎಂಬುದನ್ನು ಕೂಡ ಪರಿಶೀಲಿಸಬೇಕಾಗ್ತದೆ. ಯಾಕಂದ್ರೆ ಇಲ್ಲಿ ಯಾರು ನಾಪತ್ತೆ ಆಗಿದ್ದಾರೆ, ಯಾವ ಮೃತದೇಹ ಸಿಕ್ಕಿದೆ ಎಂಬುದರ ಯಾವುದೇ ಮಾಹಿತಿಗಳು ಇಲ್ಲಿಲ್ಲ. ಇಲ್ಲಿ ಮೃತದೇಹದ ಒಂದು ಫೋಟೋಗಳು ಸಮೇತ ಇಲ್ಲಿ ಗ್ರಾಮ ಪಂಚಾಯತ್ನಲ್ಲಿ ಇಲ್ಲ ಎಂಬುದು ನಮಗೆ ಲಭಿಸುತ್ತಿರುವಂತಹ ಮಾಹಿತಿ. ಇಲ್ಲಿರುವಂತದ್ದು ಬರೇ ಆ ಮೃತದೇಹಗಳನ್ನು ದಫನ ಮಾಡಿದ ದಾಖಲೆಗಳು ಮಾತ್ರ ಇರುವುದು. ಆದ್ದರಿಂದ SIT ಮುಂದೆ ದೊಡ್ಡ ಕೆಲಸವೇ ಇದೆ. ಅಷ್ಟೊಂದು ಸುಲಭವಾಗಿ ಇದು ಯಾವುದನ್ನು ಪತ್ತೆ ಹಚ್ಚಲಿಕ್ಕೆ ಸಾಧ್ಯವಾಗುವಂತಹ ಕೆಲಸ ಅಲ್ಲ ಇದು. ಈ ತನಿಖೆ ಈ 3 ತಿಂಗಳಲ್ಲಿ ಮುಗಿಸಲಿಕ್ಕೆ ಅಸಾಧ್ಯವಾದಂತಹ ವಿಚಾರ. ಈ ಪ್ರಕರಣಗಳನ್ನು ಮುಂದಿಟ್ಟುಕೊಂಡು ತನಿಖೆಗೆ SIT ಮುಂದಾದ್ರೆ ಅದನ್ನು 3 ತಿಂಗಳಲ್ಲಿ ಮುಗಿಸುವುದು ಅಸಾಧ್ಯವಾದ ವಿಚಾರ. ಅದೇ ರೀತಿ ಈಗಲೇ ಸಾಮಾನ್ಯ 1 ತಿಂಗಳು ದಾಟಿದೆ. ಆದರೆ ಸಾಕ್ಷಿ ದೂರುದಾರ ತೋರಿಸಿದ 17 ಸ್ಥಳಗಳಲ್ಲಿ ಆಗಿರುವ ಕಾರ್ಯವನ್ನು ಮಾತ್ರ ಮಾಡಿದ್ದಾರೆ. ಆತ ಸುಮಾರು 37ಕ್ಕೂ ಹೆಚ್ಚು ಜಾಗಗಳನ್ನು ಗುರುತಿಸಿದ್ದಾನೆ, ಇದೆ ಅಂತ ಹೇಳಿದ್ದಾನೆ ಎಂಬ ಹೇಳಿಕೆ ಕೂಡ ಇದೆ. ಅದೇ ರೀತಿ ಇನ್ನೂ ಹಲವು ಪ್ರಕರಣಗಳು SIT ಮುಂದೆ ಈಗಾಗಲೇ ಬಂದಿದೆ. ಸೌಜನ್ಯ ಪ್ರಕರಣದ ವಿಚಾರ ಬಂದಿದೆ, ಆನೆ ಮಾವುತನ ವಿಚಾರ ಬಂದಿದೆ. ಈ ಎಲ್ಲ ವಿಷಯಗಳು ಇರುವುದರಿಂದ ಈ ವಿಚಾರಗಳ ಬಗ್ಗೆ ಕೂಡ SIT ತನಿಖೆಗೆ ಮುಂದಾದರೆ ಇದು 3 ತಿಂಗಳಲ್ಲಿ ಮುಗಿಯುವುದು ಅಸಾಧ್ಯದ ವಿಚಾರ. ಓಕೆ, ಸಮೀರ್ ಪ್ರಕರಣ ಏನಾಗಿದೆ? 2 ದಿನ ವಿಚಾರಣೆಗೆ ಹಾಜರಾಗಿದ್ರು, ಬಂಧನ ಆಗೇ ಹೋಯ್ತು ಅಂತ ಸುದ್ದಿ ಬರ್ತಾ ಇತ್ತು. ಆದ್ರೆ ನಿರೀಕ್ಷಣಾ ಜಾಮೀನು ಸಿಕ್ಕಿತ್ತು. ಈಗ ಏನಿದೆ ಅಪ್ಡೇಟ್ಸ್ ಅದ್ರ ಬಗ್ಗೆ ಶಿಬಿ? ಸಮೀರ್ ಪ್ರಕರಣದಲ್ಲಿ ಈಗಾಗಲೇ ಆತ ಬೆಳ್ತಂಗಡಿ ಠಾಣೆಗೆ ಆಗಮಿಸಿ ವಿಚಾರಣೆಯನ್ನು 2 ದಿನಗಳ ಕಾಲ ವಿಚಾರಣೆಯನ್ನು ಎದುರಿಸಿದ್ದಾನೆ. ಆತನಿಗೆ ಇನ್ನೊಮ್ಮೆ ಬರಬೇಕು ಎಂಬ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ. ಇವತ್ತು ಸಮೀರ್ ಬರ್ತಾನೆ ಎಂಬ ಮಾಹಿತಿ ಇತ್ತು. ಆದ್ರೆ ಇವತ್ತು ಸಮೀರ್ ವಿಚಾರಣೆಗೆ ಯಾವುದಕ್ಕೂ ಹಾಜರಾಗಿಲ್ಲ. ಆತ ಇನ್ನೊಂದಿನ ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಇದೆ. ಒಂದೆರಡು ದಿನದಲ್ಲಿ ಆತ ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಇದೆ. ಓಕೆ, ಇನ್ನು ಇದರ ರಾಜಕೀಯ ಆಯಾಮ, JDS ಮತ್ತು BJP ಎರಡೂ ಕೂಡ ಪ್ರತ್ಯೇಕ ಯಾತ್ರೆಯನ್ನ ಕೈಗೊಳ್ತಾ ಇದ್ದಾರೆ. ಈ ಬಗ್ಗೆ ಸ್ಥಳೀಯ ಪೊಲೀಸರು ಏನ್ ನಿಗಾ ವಹಿಸಿದ್ದಾರೆ? ಈ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಯಾಕೆಂದ್ರೆ ಅದೊಂದು ಕೋಮು ಸೂಕ್ಷ್ಮ ಪ್ರದೇಶ ಯಾವಾಗ್ಲೂ ಕೂಡ, ಮತ್ತು ಈ ತರದೊಂದು ಫಾರಿನ್ ಫಂಡಿಂಗ್, ಈ ತರದ ಹೇಳಿಕೆಗಳು ಬರ್ತಾ ಇದೆ. ಜೊತೆಗೆ ಅದನ್ನ ಹಿಂದೂ ಮುಸ್ಲಿಂ ಅಂತ ತಿರುಗಿಸುವ ಪ್ರಯತ್ನವೂ ಆಗ್ತಿದೆ. ಈ ಬಗ್ಗೆ ಏನಾದ್ರೂ ಅಪ್ಡೇಟ್ಸ್ ಇದೆಯಾ ಶಿಬಿ? ಇದೀಗ BJP ಮತ್ತು JDS ಎರಡು ಧರ್ಮ ಸಂರಕ್ಷಣಾ ಜಾತ್ರೆಗಳನ್ನು ಹಮ್ಮಿಕೊಂಡಿದೆ. 31ನೇ ತಾರೀಕಿಗೆ JDS ನವರು ಹಾಸನದಿಂದ ಧರ್ಮಸ್ಥಳಕ್ಕೆ ಬರ್ತಾ ಇದ್ದಾರೆ. ಅದೇ ರೀತಿ 1ನೇ ತಾರೀಕಿಗೆ BJPಯ ಎಲ್ಲ ಮುಖಂಡರುಗಳು, ಶಾಸಕರುಗಳು ದೊಡ್ಡ ಮಟ್ಟದಲ್ಲಿ ದೊಡ್ಡ ಜಾತ್ರಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ 2 ಕಾರ್ಯಕ್ರಮಗಳಿಗೆ ಸಾಕಷ್ಟು ಬಂದೋಬಸ್ತನ್ನು ಮಾಡಬೇಕಾದ ಅನಿವಾರ್ಯತೆ ಎದುರಾಗಲಿದೆ. ಆದ್ರೆ ಧರ್ಮಸ್ಥಳ ಗ್ರಾಮದ ಒಳಗಡೆಯೇ ಈ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ. ಇಲ್ಲಿ ಎಲ್ಲರೂ ವಾಹನದಲ್ಲಿ ಬಂದು ಧರ್ಮಸ್ಥಳದಲ್ಲಿ ಸಮಾವೇಶವನ್ನು ನಡೆಸುವ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇವತ್ತು ಜೈನ ಧರ್ಮದ ಎಲ್ಲ ಸ್ವಾಮೀಜಿಗಳು ಬಂದು ಒಂದು ಕಾರ್ಯಕ್ರಮವನ್ನು ನಡೆಸಿ ಧರ್ಮಸ್ಥಳ ಧರ್ಮಾಧಿಕಾರಿಗಳೊಂದಿಗೆ ನಾವಿದ್ದೇವೆ ಎಂಬ ಘೋಷಣೆಯೊಂದಿಗೆ ಧರ್ಮಸ್ಥಳಕ್ಕೆ ಆಗಮಿಸಿದ್ರು. ಸಾವಿರಾರು ಸಂಖ್ಯೆಯಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಹಾಗೂ ನೆರೆ ರಾಜ್ಯಗಳಿಂದಲೂ ಕೂಡ ಜೈನ ಧರ್ಮೀಯರು ಧರ್ಮಸ್ಥಳಕ್ಕೆ ಆಗಮಿಸಿ ಡಾಕ್ಟರ್ ಹೆಗಡೆ ಅವರನ್ನು ಭೇಟಿಯಾಗಿ ಅವರಿಗೆ ಬೆಂಬಲವನ್ನು ಘೋಷಿಸುವ ಕಾರ್ಯವನ್ನು ಕೂಡ ಮಾಡಿದರು. ಧನ್ಯವಾದ ಶಿಬಿ, ಇವತ್ತಿನ ಅಪ್ಡೇಟ್ಸ್ ಅನ್ನ ನಮಗೆ ಕೊಟ್ಟಿದ್ದಕ್ಕಾಗಿ. ಧರ್ಮಸ್ಥಳದಲ್ಲಿ ಇಷ್ಟೆಲ್ಲ ಬೆಳವಣಿಗೆ ನಡೀತಿದೆ ಅಂದ್ರೆ SIT ತನಿಖೆ ಮುಂದುವರಿತಾ ಇದೆ. ಈಗ
ಮೇಲ್ನೋಟಕ್ಕೆ ಮತ್ತು ಮಾಧ್ಯಮಗಳಲ್ಲಿ ತೋರಿಸುವ ನಿರೂಪಣೆಯ ರೀತಿಯಲ್ಲಂತೂ SIT ತನಿಖೆ ನಡೀತಿಲ್ಲ. ಅದು ಷಡ್ಯಂತ್ರ ನಡೆದಿದೆಯೋ ಇಲ್ವೋ, ಆತ ಸುಳ್ಳು ಹೇಳ್ತಿದಾನೋ ಸತ್ಯ ಹೇಳ್ತಿದಾನೋ ಎಲ್ಲವೂ ಕೂಡ SIT ತನಿಖೆಯಲ್ಲಿ ಗೊತ್ತಾಗ್ಬೇಕಿದೆ. ಅದಕ್ಕೆ ಸ್ವಲ್ಪ ಸಮಯ ಹಿಡಿಬಹುದು. ಹಾಗಾಗಿ ಈಗ ಬರ್ತಿರುವ ನಿರೂಪಣೆ ಅಂತೂ ಸತ್ಯಕ್ಕೆ ದೂರವಾದದ್ದು ಅನ್ನೋದನ್ನಷ್ಟೇ ಸದ್ಯಕ್ಕೆ ಹೇಳ್ಬಹುದು.